ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಂತೀನಿ ರೀ. ನೀವು ನೋಡತ್ತೀರಿ ಕಾಗಿನೆಲ್ ಕಿಚನ್ಸ್. ನೀವೇನಾದರೂ ಫಸ್ಟ್ ಟೈಮ್ ನೋಡತ್ತಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ಇವತ್ತಿನ ಸ್ಪೆಷಲ್ ಐತ್ರಿ ಶೀರಾ. ಮಾಡೋಣ ಬರ್ರಿ. ಏನಿಲ್ರಿ, ಸಿಂಪಲ್ ಐತ್ರಿ. ನಾನು ಒಂದು ಐಡಿಯಾ ಹೇಳ್ಕೊಡ್ತೀನಿ, ಅದ್ರ ಪ್ರಕಾರ ಮಾಡೋಣ ಬರ್ರಿ. ಫಸ್ಟ್ ಒಂದು ಪ್ಯಾನ್ ಇಡ್ಬೇಕ್ರಿ. ಅದಕ್ಕೆ ಒಂದು ಲೋಟ ತುಪ್ಪ ಹಾಕ್ಬೇಕ್ರಿ. ಆ ತುಪ್ಪ ಸ್ವಲ್ಪ ಕರಗೋ ಮಟ್ಟ ಸ್ವಲ್ಪ ಒಂದು 2 ನಿಮಿಷ. ಆಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ್ರಿ. ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಅವು ಸ್ವಲ್ಪ ಚಲೋ ತಂಗ ಹುರಿಬೇಕ್ರಿ. ಅವು ಹಂಗೆ ಫ್ರೈ ಮಾಡೋಣ್ರಿ. ಆಮೇಲೆ ಒಂದು ಬಟ್ಲ ತೊಗೊಂಡು ಅವನ್ನ ತಕ್ಕೊಳ್ಳೋಣ್ರಿ, ತೆಗೆದಿಟ್ಕೊಳ್ಳೋಣ ಒಂದು ಸೈಡ್. ಆಮೇಲೆ 1 ಲೋಟ ತುಪ್ಪಕ್ಕೆ 2 ಲೋಟ ಬಾಂಬೆ ರವೆ ಹಾಕ್ಬೇಕ್ರಿ. ಮೀಡಿಯಮ್ ರವೆ ಅಂತಲೂ ಕರಿತಾರೆ ರೀ. ನೀವು ಹುರಿದಿದ್ದಾದರೂ ತೊಗೋರಿ ಅಥವಾ ಹಂಗೆ ಈ ಹುರಿಲಾರ್ದಾದ್ರೂ ತೊಗೋರಿ. ತುಪ್ಪದೊಳಗೆ ಚಂದಾಗ ಫ್ರೈ ಮಾಡ್ಬೇಕ್ರಿ. ಅದು ಹೆಂಗೆ ಫ್ರೈ ಆಗ್ಬೇಕಂದ್ರೆ ತುಪ್ಪ ಬಿಡು ಮಟ್ಟನೂ ಫ್ರೈ ಆಗ್ಬೇಕ್ರಿ. ಅದು ಪೂರ್ತಿ ಚಂದಾಗ ಕೆಂಪಾಗ ಹುರಿಬೇಕ್ರಿ. ಅದು ಕೆಂಪಾಗು ಮಟ್ಟನೂ ಹುರಿಬೇಕು ಅದನ್ನು. ಆಮೇಲೆ ಈ ಕಡೆ ನೀರು ಇಡೋಣ್ರಿ ನಾವು ಒಂದು ಸೈಡ್. ಅಂದ್ರೆ 2 ಕಪ್ ಇದಕ್ಕೆ 4 ಕಪ್ ನೀರು ಹಾಕ್ಬೇಕ್ರಿ. 2 ಕಪ್ ರವಾಕ್ಕೆ 4 ಕಪ್ ನೀರು ರೀ. ಈ ಕಡೆ 3 ಕಪ್ ಸಕ್ರೆ ರೀ. ಏನಿಲ್ಲ ರೀ, ಸಿಂಪಲ್ ಐತಿ. 1 ಕಪ್ ತುಪ್ಪ, 2 ಕಪ್ ರವೆ, 3 ಕಪ್ ಸಕ್ರೆ, 4 ಕಪ್ ನೀರು ರೀ. ಇಷ್ಟು ಹಾಕಿ ಮಾಡಿದ್ರೆ ಮುಗೀತು ರೀ ಶೀರಾ. ಚಂದಾಗ ಅದನ್ನು ಸಕ್ರೆ ಕರಗೋ ಮಟ್ಟ ಸ್ವಲ್ಪ ಹುರ್ಕೋಬೇಕ್ರಿ. ಆಮೇಲೆ ನಾವು ಫಸ್ಟ್ ಏನು ಹುರಿದಿಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸ್, ಅದೊಂದು ಸ್ವಲ್ಪ ಹಾಕಿ ಹುರ್ಕೋಬೇಕ್ರಿ. ಇಷ್ಟ ಸಿಂಪಲ್ ಐತ್ರಿ. ನೀವು ಮನೆಯೊಳಗೆ ಮಾಡಿ ನೋಡ್ರಿ, ಮಸ್ತ್ ಇರ್ತೈತಿ. ಮನೆಯೊಳಗೆ ಮಕ್ಕಳಿಗೂ ಇಷ್ಟ ಆಕೈತ್ರಿ, ಮಸ್ತ್ ಇರ್ತೈತಿ. ಈ ಕಡೆ ನೀರು ಕುದಿ ಬಂದೈತ್ರಿ. ಅದು 4 ಲೋಟ ನೀರು ಇಟ್ಟಿದ್ವಲ್ಲ, ಅದು ಕುದಿ ಬಂದೈತ್ರಿ. ಅದನ್ನು ಹುರಿದಿರೋ ರವಕ್ಕೆ ಹಾಕೊಂಡು ಬರ್ರಿ. ಕುದಿಯೋ ನೀರನ್ನು ಹಾಕ್ಬೇಕ್ರಿ. ಯಾಕಂದ್ರೆ ಗಂಟು ಆಗಲ್ಲ. ಇಲ್ಲಾಂದ್ರೆ ಶೀರಾ ಗಂಟು ಆದಂಗೆ ಆಗಿಬಿಡ್ತೈತೆ ರೀ. ಅದು ಪೂರ್ತಿ ಕುದಿಬೇಕ್ರಿ. ಈಗ ಅದು ಚಂದಾಗ ರವೆ ಅದು ನೀರೊಳಗೆ ಮಿಕ್ಸ್ ಆಗಿ ಕುದಿಬೇಕ್ರಿ. ಅದು ಚಂದಾಗ ಕುದಿಯಾಕೆ ಬಿಡ್ಬೇಕ್ರಿ. ಅದನ್ನು ಈಸಿ ಐತೆ ರೀ. ಶೀರಾ ಮಾಡೋದು ಭಾರಿ ಈಸಿ ಐತಿ. ನೀವು ಒಂದು ಸಲ ಮಾಡಿ ನೋಡಿರ್ಬೇಕಂದ್ರೆ ಇದು ಏನು ನಾ ಫಾರ್ಮುಲಾ ಹೇಳೇನಲ್ರಿ, ಅದ್ರ ಪ್ರಕಾರನ ಮಾಡಿದ್ರೆ ಮಸ್ತ್ ಬರ್ತೈತೆ ರೀ, ಸ್ಮೂತಾಗಿ. ಇಲ್ಲಿ ನೋಡ್ತಿರ್ಬೋದು ರೀ ನೀವು, ಶೀರಾ ಮಸ್ತಾಗಿ ರೆಡಿ ಆಗೈತೆ ರೀ ಪೂರ್ತಿ. ನೀವು ನೋಡತ್ತಿರ್ಬೋದು ರೀ, ಇಲ್ಲೇ ಸರ್ವ್ ಮಾಡಿದ್ದು ಶೀರಾ ಎಷ್ಟು ಸಖತ್ತಾಗಿ ಟೆಕ್ಸ್ಚರ್ ಬಂದೈತೆ ನೋಡ್ರಿ. ನೀವು ಒಂದು ಸಲ ಮಾಡಿ ನೋಡ್ರಿ, ಮಸ್ತ್ ಇರ್ತೈತೆ ರೀ. ಧನ್ಯವಾದಗಳು.